ಈ ಪೀಡೆಗಳು ಇಲ್ಲಿ ಯಾಕೆ ಬರಕ್ ಹೋದ್ರು? ಓ, ನಿಮ್ಮ ಗ್ರೇಟ್ ಅನ್ನಪೂರ್ಣ ಅಮ್ಮ ಅವ್ರು ಕಾಯ್ತಿದ್ದಿದ್ದು ಗಂಡಿನ ಕಡೆಯವ್ರಿಗಲ್ಲ ಮಾಮ್, ಈ ಹಳ್ಳಿ ಭಿಕಾರಿಗಳಿಗೆ. ಈ ಹಳ್ಳಿ ಗುಗ್ಗುಗಳ ಬಗ್ಗೆ ಯೋಚನೆ ಬಿಟ್ಬಿಡು. ಅಲ್ಲೋಡು, ಎಷ್ಟೊಂದು ದಿನ ಕಾಯ್ತಿದ್ದೀನಿ ಗೊತ್ತಾ ರಿಷಿ? ಓಕೆ ಕಮಾನ್, ನಿನಗೆ ಬೆಸ್ಟ್ ಡ್ರೆಸ್ಸಸ್ ಸೆಲೆಕ್ಟ್ ಮಾಡ್ತೀನಿ. ಇನ್ಯಾವತ್ತು ನಿನಗೆ ನಾನೇ ಸೆಲೆಕ್ಟ್ ಮಾಡೋದು ರಿಷಿ. ಓಕೆ, ಮತ್ ನಾವ್ಯಾಕೆ ವೇಟ್ ಮಾಡ್ತಿದ್ದೀವಿ? ಕಮ್ ಆನ್, ಲೆಟ್ಸ್ ಗೋ. ಬನ್ನಿ ಮಾಮ್. ಹಾ, ಬಾ ಹೋಗೋಣ. ಅತ್ತಿಗೆ ಅಲ್ಲಿ ನೋಡಿ, ಇವಳು ಯಾಕೋ ಅಣ್ಣನ ಬಿಡೋಕೆ ಕಾಣ್ತಿಲ್ಲ. ಪಾಪ, ಹೀಸ್ ಫೀಲಿಂಗ್ ಸೋ ಅನ್ಕಂಫರ್ಟೇಬಲ್. ರಿಷಿ, look at this. Is this okay? No, ಬೇಡ. Let's look at something else. Rishi, you wear some stylish kurta pajama, okay? Day ಅಲ್ಲಿ kurta, ಹೇಗಿದ್ರು ನೈಟ್ ಅಲ್ಲಿ ಸೂಟ್ ಇದ್ದೇ ಇರುತ್ತೆ ಅಲ್ವಾ? And of course, ನಾನು ಹಾಕೊಳ್ಳೋ ಕಲರ್ಗೆ ಮ್ಯಾಚ್ ಆಗಬೇಕು, ಓಕೆ?
ಕಾಮಲಿ ಇದು ನಿಮ್ ಋಷಿ ಸರ್ಗೆ ಚೆನ್ನಾಗಿ ಕಾಣುತ್ತಾ ಅಂತ ಸ್ವಲ್ಪ ನೋಡಿ ಹೇಳಮ್ಮ. ಹಾ, ತಿಂಗಳಿಗೊಂದ್ಸರ್ತಿ ಸಂತೆಗೆ ಹೋಗೋಳು ಅವಳು. ಅವಳ ಹತ್ರ ಹೋಗಿ ಹೋಗಿ ನಮ್ ಬೇಬಿ ಶಾಪಿಂಗ್ ಟಿಪ್ಸ್ ಕೇಳ್ತಿದ್ದಾಳಲ್ಲ, ಏನಿದು? ಯಾರನ್ನ ಕೇಳಬೇಕು, ಯಾರ ಹತ್ರ ಕೇಳಬಾರ್ದು ಅಂತ ಗೊತ್ತಾಗಲ್ವಾ? ಹೋಗಿ ಹೋಗಿ ಆ ಹಳ್ಳಿ ಗುಗ್ಗುನ ಛೇ. ಅಮ್ಮಮ್ಮ ಸ್ವಲ್ಪ ಸುಮ್ಮನಿರಿ. ಅಜ್ಜಿ ಕರೆದಿದ ತಕ್ಷಣ ಆರಾಮಾಗಿ ಬಂದು ಕೂತಿದ್ದಾಳಲ್ಲ, ಅದನ್ನು ನಾನು ಟಾಲ್ರೇಟ್ ಮಾಡ್ತಿರೋದೆ ಅವಳನ್ನ ಈ ರೀತಿ ಉರ್ಸೋದಕ್ಕೆ. NCC ಕ್ಯಾಂಪಲ್ಲಿ ಋಷಿ ಜೊತೆ ಅಷ್ಟು ಕ್ಲೋಸ್ ಆಗಿದ್ಲಲ್ಲ, ಈಗ ಕಣ್ಣು ಎದುರಿಗೆ ಇದ್ದು ಅನುಭವಿಸ್ಲಿ ಇರಿ. ಪುಟ್ಟಿ, ಅದ್ಯಾಕೆ ಅಲ್ಲೇ ನಿಂತ್ಕೊಬಿಟ್ಟೆ? ಬಾ ಕುಂತ್ಕೋ. ನಾನು ನಿನ್ ಕ್ವಾಣೆನಾಗಿದ್ದೀನಿ ಅಂತ ನಿಂಗೇನು ಬೇಸರ ಇಲ್ಲ ತಾನೆಯ? ನೋಡು ಪುಟ್ಟಿ, ನನಗೆ ಈ ಊರಾಗೆ ಯಾರೂ ಗೊತ್ತಿಲ್ಲ ಅಲ್ವಾ, ಇರಕ್ಕೆ ನಂಗೆ ಜಾಗ ಇಲ್ಲ ಅಲ್ವಾ, ಅದಕ್ಕೆ ನಿನ್ ಜೊತೆಗೆ ಇರಕ್ಕೆ ಹೇಳವ್ರೆ. ನಾನಿಲ್ಲಿರೋದು ನಿನ್ಗೇನು ತೊಂದರೆ ಇಲ್ಲ ತಾನೆಯ? ಋಷಿ ಚಿಕ್ಕು ಹೇಳಿದಾರಲ್ಲ, ನಂಗೆ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಮನೆ ಇಲ್ವಾ? ಹಾಗಾದ್ರೆ ಎಲ್ಲಿರೋದು? ನಮ್ಮೂರಲ್ಲಿ. ನಿಮ್ಮೂರ್ ದೂರನಾ? ಹ್ಞೂ, ಹೊಸಿ ದೂರನಯ್ಯ. ಅಲ್ಲಿ ಯಾರ್ಯಾರಿದ್ದೀರಾ? ಅಲ್ಲಿ ನಾನು, ನನ್ನ ಮಗಳು, ನಮ್ಮ ಅಪ್ಪಯ್ಯ ಇದ್ದು. ಆದ್ರೀಗ ಅವರಿಬ್ಬರೂ ಇಲ್ಲ. ಅಪ್ಪಯ್ಯ ದೇವ್ರ ತಗೊಂಡೋದ್ರು. ಮಗಳು ಬೆಂಗಳೂರಿಗೆ ಬಂದವಳೆ. ಅವಳು ಹುಡಿಕಂಡಯ್ಯ ನಾನು ಇಲ್ಲಿಗೆ ಬಂದದ್ದು. ಹಾಗಾದ್ರೆ ನೀವು ಊರ್ ಬಿಟ್ಟು ಊರಿಗೆ ಬಂದು ಹೈಡ್ ಅಂಡ್ ಸೀಕ್ ಆಡ್ತಿದ್ದೀರಾ? ಹಂಗಂದ್ರೆ ಇವನ್ ಕಂದ? ಕಣ್ಣೆ ಮುಚ್ಚಾಲೆ. ಹ್ಞೂ ಕಣವ, ಒಂಥರ ಕಣ್ಣ ಮುಚ್ಚಾಲನೆಯ. ಹೌದು, ನಿಮ್ಮ ಮಗಳು ನೋಡಕ್ ಹೇಗಿದ್ದಾರೆ? ನಿಮ್ಮೂರು ಹೇಗಿದೆ? ನನ್ನ ಮಗಳುವೆ ನಿನ್ನಂಗಯ್ಯ, ಸಾನೇ ಚೂಟಿ. ಹಚ್ಚ ಹಸ್ರಾಗಿರೋ ನಮ್ಮೂರಲ್ಲಿ ಅವಳನ್ನ ಹುಡ್ಕದೆಯ ನಂಗೊಂದು ದೊಡ್ಡ ಕೆಲಸ ಆಗೋದು. ಬೋ ಸಂದಾಗಿ ಓದಳು. ಎಲ್ಲರ ತವಲುವೆ ಒಳ್ಳೆ ಹೆಸರು ತಗೊಂಡಿದ್ಲು. ಅವಳಿಗೆ ಎಲ್ಲ ಆಟದಲ್ಲೂ ಸಾನೇ ಪಿರುತಿ, ಅದರಲ್ಲೂ ಕಬಡ್ಡಿ. ಓ, ಕಬಡ್ಡಿ 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 ಗೊತ್ತಾಯ್ತು. ಆದರೆ ನನ್ನ ಒತ್ತಾಯಕ್ಕೆ ಭರತನಾಟ್ಯನೂ ಕಲ್ತ್ಲು. ನಿಮಗೆ ಡ್ಯಾನ್ಸ್ ಬರುತ್ತಾ? ಹ್ಞೂ ಕಣವ, ಯಾಕಂಗೆ ಕೇಳ್ತಾ ಇದೀಯಾ? ನಾನು ಡ್ಯಾನ್ಸ್ ಕಲಿತಿದ್ದೀನಿ, ಹೇಳ್ಕೊಡಕ್ಕೆ ಟೀಚರ್ ಬರ್ತಾರೆ. ಓ, ಸಂದಾಗಾಯ್ತು. ಯಾರವರು? ಅವ್ರ ಹೆಸ್ರೇನವ? ಏ, ತಪ್ಪು ತಪ್ಪು ತಪ್ಪು, ಹಾಗೆಲ್ಲ ಟೀಚರ್ ಹೆಸರು ಹೇಳ್ಬಾರ್ದು. ನನ್ನ ಕಂದ. ರಚನಾ, ಕಮ್ ಹಿಯರ್. ರಚನಾ, ಪ್ಲೀಸ್ ಫ್ರ್ಯಾಂಕ್ ಆಗಿ ಹೇಳು, ಇಸ್ ದಿಸ್ ಓಕೆ? ನಂಗೆ ಯಾಕೋ ಸ್ಯಾಟಿಸ್ಫೈನೇ ಆಗ್ತಿಲ್ಲ. ನೀನೇನಂತೀಯ? ಚೆನ್ನಾಗೇ ಇದೆ. ಇಂಥದ್ದೆಲ್ಲ ಹಾಕ್ಕೊಳ್ಳೋಕ್ಕೆ ಲಕ್ಷಣವಾಗಿರ್ಬೇಕು.
ಅಯ್ಯೋ ಅದವಳ ಡಿಕ್ಸ್ನರಿಲೇ ಇಲ್ಲ ಪುಡಿಯಕ್ಕ. ಸಾರಿ ಸರ್, ನೋಡ್ನಿಲ್ಲ, ಕ್ಷಮಿಸ್ಬಿಡಿ. No, I am sorry. ವಾವ್ ರಿಷಿ, ಯು ಲುಕ್ ಸೋ ಗುಡ್. ಇರು ಒಂದು ಫೋಟೋ ತಗೊಳ್ಳೋಣ. ರಚನಾ ಬೇಡ ಬೇಡ, ಕಮಲಿ ನೀನೇ ತಗೋ ನಮ್ಮ ಫೋಟೋನ. ಕೊಡು, ನಾನೇ ತೆಗಿತೀನಿ. ಬೇಡ ಬೇಡ, ನನಗೆ ಕಮಲಿನೇ ತೆಗಿಬೇಕು. ತಗೋ ಕಮಲಿ. ವೇಟ್ ಓಕೆ, ಈಗ ತೆಗಿ. ಹುಸಿಯನ್ನ ಮಾನ ಮರವದೆ ಆಯ್ತಾ, ಹೆಂಗ್ ಆಡ್ತಾವಳು ನೋಡು. ಕಮಲಿ, ಸಿ ಪರ್ಫೆಕ್ಟ್ ಕಪಲ್ ಅಲ್ವಾ? ಸೊ ಕ್ಯೂಟ್. ಓಕೆ ರಿಷಿ, ನಾನು ಹೋಗಿ ಬೇರೆ ಟ್ರೈ ಮಾಡಿ ಬರ್ತೀನಿ. ಫೋಟೋಸ್ ತೆಗೆದು ಹೇಗೆ ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಓಕೆ? ಕಮಲಿ, ಅಜ್ಜಿ ತಗೋ. ಏನಜ್ಜಿ ಇದು? ನೋಡು, ಇದು ಡ್ರೆಸ್ಸು. ಹೋಗಿ ಟ್ರಯಲ್ ಮಾಡ್ಕೊಂಡು ಬಾ, ತಗೋ. ಅಯ್ಯೋ ಬೇಡ ಅಜ್ಜಿ, ಈಗಾಗಲೇ ನೀವು ಸ್ಯಾನೆ ಕೊಡ್ಸಿದ್ದೀರಾ, ಇದು ನಂಗೆ ಬೇಡ. ಅಯ್ಯೋ, ಅದು ಬೇರೆ ಇದು ಬೇರೆ. ತಗೋ, ಹೋಗಿ ಟ್ರಯಲ್ ಮಾಡು. ಅಜ್ಜಿ ಆದರೂ ಬೇಡ. ನೋಡು, ನೀನು ಹೀಗೆ ಹಠ ಮಾಡಿದ್ರೆ ನಾನು ನಿನ್ನ ಜೊತೆ ಮಾತಾಡೋದೇ ಇಲ್ಲ. ಈಗ ಅಜ್ಜಿ ಮಾತು ಕೇಳ್ತೀಯೋ ಇಲ್ವೋ? ತಗೋ, ಹೋಗಿ ಟ್ರಯಲ್ ಮಾಡು. ಹಿಂಗೆ ಹೆಂಗೆ ಕಾಣಿಸ್ತೈತೆ? ಸೆಂಡಾಕಿಲ್ಲ ಅಲ್ವಾ? ಕಮಲಿ, ನೀನು ಯಾವುದಾದ್ರು ದೊಡ್ಡ ಸೀಮಂತ್ರ ಮನ್ಯಾಗ ಹುಟ್ಟಬೇಕಾಯ್ತು. ಬೈ ಮಿಸ್ ಆಗಿ ಹಿಂಗಾಗೋಯ್ತು.
ಇರು 1 ನಿಮಿಷ ಅಂತ ಹೇಳಿದ್ನಲ್ಲ, ಜಸ್ಟ್ ವೇಟ್. ಮೊದಲು ನಾನು ಹೇಳೋದು ಕೇಳು ತೇಜಸ್. ನಿನಗೆ ಎಷ್ಟು ಸಲ ಹೇಳಬೇಕು, ನೀನು ಕೇಳಿದಷ್ಟು ದುಡ್ಡೆಲ್ಲ ಕೊಡೋಕ್ಕಾಗಲ್ಲ. ಹಲೋ, ಆ ವಿಡಿಯೋ ಐಡಿಯಾ ಕೊಟ್ಟಿದ್ದು ನಾನು. ಯು ಆರ್ ಜಸ್ಟ್ ಅ ಹೆಲ್ಪರ್ ಅಷ್ಟೇ. ಏನೋ ನೀನು ಆ ವಿಡಿಯೋ ಶೂಟ್ ಮಾಡಕ್ಕೆ ಹೆಲ್ಪ್ ಮಾಡಿದ್ಯಾ ಅಂತ ಅಷ್ಟು ದುಡ್ಡು ಕೊಡ್ಬೇಕಾ? ಫೈನ್, ಎಸ್, ಒಪ್ಕೋತೀನಿ. ಆ ವಿಡಿಯೋ ಇಂದಾನೆ ತಾರಾ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ ಆಗ್ತಿರೋದು, ಈ ಮದ್ವೆ ನಡೀತಿರೋದು ಅಂತ. ಬಟ್ ಅದಕ್ಕೆ ಅಂತ ನೀನ್ ಡಿಮಾಂಡ್ ಮಾಡೋಷ್ಟೆಲ್ಲ ಕೊಡಕ್ಕಾಗಲ್ಲ. ರಚನಾ ಹತ್ರ ಸೇಡ್ ತೀಸ್ಕೊಳಕ್ಕೆ ತಾನೇ ನೀನ್ ಮಾಡಿದ್ದು. ಈಗೇನ್ ದಿಢೀರಾಗಿ ನನ್ನ ಹತ್ರ ಇಷ್ಟು ದುಡ್ಡು ಕೇಳ್ತಿದ್ಯಾ? ಏನ್ ಕಮ್ಲಿ ಹುಳು? ತೇಜಸ್, ನಿನ್ನ ಹತ್ರ ಮಾತಾಡೋಷ್ಟು ಬಿಟ್ಟಿ ಬಿದ್ದಿಲ್ಲ ನಾನು. ಅರ್ಥ ಮಾಡ್ಕೋ. ಬಾಯ್.